ಸ್ನೇಹಿತರೆ, ಅನ್ಲಾಕ್ ಟೂಲಿಗೆ ಸಂಬಂಧಪಟ್ಟಂತೆ 2 ಎರರ್ಗಳು ಬೈಪಾಸ್ ಅಥೆಂಟಿಕೇಶನ್ ಫೇಲ್ಡ್. ಇವಾಗ ಇನ್ನೊಂದು ನಾನು ಫ್ಯಾಕ್ಟ್ರಿ ಸೆಟ್ ಕೊಟ್ಟು ತೋರಿಸ್ತೀನಿ. ಇವಾಗ ನೋಡಿರಿ, ಪ್ರೊಸೆಸಿಂಗ್ ಎಲ್ಲ ಕಂಪ್ಲೀಟ್ ಆಗುತ್ತಾ, ಬೋಟ್ ಕೂಡ ಕಂಪ್ಲೀಟ್ ಆಗಿ ಕನೆಕ್ಟ್ ಆಗುತ್ತಾ, ಬ್ರೂಮ್ ಒಳಗೆ ಕೂಡ ಕನೆಕ್ಟ್ ಆಗುತ್ತಾ, MTK ಫೋನ್ ಇರುವಂಥದ್ದು. ಸೊ ನೋಡ್ಬೋದು, ಎಲ್ಲವೂ ಕೂಡ ಕರೆಕ್ಟಾಗಿ ಕನೆಕ್ಟ್ ಆಗುತ್ತಾ. ರೀಡಿಂಗ್ ಪಾರ್ಟೇಷನ್ ಇನ್ಫಾರ್ಮ್ ಅಂತೇಳಿ ಬರ್ತೈತಲ್ಲ, ಅಲ್ಲಿಗೆ ಬಂದು ಫೇಲ್ಡ್ ಆಗಿಬಿಡ್ತೈತೆ. ಸೊ ಇವಾಗ ನೋಡಿರಿ, ರೀಡಿಂಗ್ ಪಾರ್ಟೇಷನ್ ಇನ್ಫಾರ್ಮ್ ಅಂತ ಬಂತು. ಸೊ ಕೆಳಗಡೆ ಒಂದು 10 ರಿಂದ 15 ಸೆಕೆಂಡ್ ವೇಟ್ ಮಾಡ್ತದೆ ಇಲ್ಲಿ. ಸೊ ವೇಟ್ ಮಾಡಿಕೇಶಿಂದ ಫೇಲ್ಡ್ ಅಂತ ಬಂದ್ಬಿಡ್ತದೆ. ಸೊ ನಾನು ನಿಮಗೆ ಫೇಲ್ಡ್ ಬಂದಿದ್ದು ಕೂಡ ತೋರಿಸ್ತೀನಿ, ನೋಡ್ಬೋದು. ಸೊ ಇವೆರಡು ಪ್ರಾಬ್ಲಮ್ಗಳನ್ನು ಯಾವ ರೀತಿ ಸಾಲ್ವ್ ಮಾಡ್ಬೇಕಂತನೂ ಕೂಡ ತೋರಿಸ್ತೀನಿ. ಸೊ ನೋಡ್ಬೋದು, ರೀಡಿಂಗ್ ಪಾರ್ಟಿಷನ್ ಇನ್ಫಾರ್ಮ್ ಫೇಲ್ಡ್ ಅಂತ ಬಂತು, ಸರಿನಾ. ಸೊ ನೀವು ಬೇಕಾದಷ್ಟು ಟೈಮ್ ಮಾಡಿದ್ರು ಇದೇ ರೀತಿ ಎರರ್ ಬರ್ತಾಯಿತ್ತು. ಒಂದು ಬೈಪಾಸ್ ಅಥೆಂಟಿಕೇಶನ್ ಫೇಲ್ಡ್ ಅಥವಾ ಕನೆಕ್ಟ್ ಆದ್ರೂ ರೀಡಿಂಗ್ ಪಾರ್ಟಿಷನ್ ಇನ್ಫಾರ್ಮ್ ಫೇಲ್ಡ್. ಸೊ ಎರಡನ್ನೂ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ತೋರಿಸ್ತೀನಿ. ಸೊ ಮೊದಲು ನೀವು ಅನ್ಲಾಕ್ ಟೂಲ್ ಡ್ರೈವರ್ ಟೂಲನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಕಂಪ್ಯೂಟರ್ಗೆ. ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊರಿ. ಸೊ ಇವಾಗ ನೋಡಿರಿ, ನಾನು ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. 7 zip ಮುಖಾಂತರ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಟೂಲ್ನ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗೈತಿ. ಭಾಳ ಮಂದಿ ಕಮೆಂಟ್ ಕೇಳ್ತಿರ್ತೀರಿ, ಕಮೆಂಟ್ ಮಾಡಬೇಡಿ ಲಿಂಕ್ ಎಲ್ಲ ಐತಿ, ಲಿಂಕ್ ಎಲ್ಲ ಅಂತೇಳಿ. ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗೈತಿ, ಡೌನ್ಲೋಡ್ ಮಾಡ್ಕೊರಿ. ಸೊ ಡೌನ್ಲೋಡ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಟ್ ಮಾಡ್ಕೊರಿ, ಸರಿನಾ. ಸೊ ಇವಾಗ ನೋಡಿರಿ, ನಾನು ಎಕ್ಸ್ಟ್ರಾಕ್ಟ್ ಮಾಡಾಕತ್ತೀನಿ. ಸೊ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಡಿವೈಸ್ ಮ್ಯಾನೇಜರಲ್ಲಿ ಒಂದು ಸಲ ನೋಡಿರಿ ನೀವು ಯೆಲ್ಲೋ ಕಲರ್ ಸಿಂಬಲ್ ಅದಾವೆ, ಸರಿನಾ. ಎಲ್ಲ MTK ಡ್ರೈವ್ಗಳು ಯೆಲ್ಲೋ ಕಲರ್ ಸಿಂಬಲ್ ಅದಾವೆ. ವಿಂಡೋಸ್ 10 ಇದು. ಸೊ ಎಕ್ಸ್ಟ್ರಾಕ್ಟ್ ಮಾಡಿದ ಕೂಡ ಒಂದು ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಆ ಫೋಲ್ಡ್ರನ್ನು ಓಪನ್ ಮಾಡಿರಿ. ಡ್ರೈವರ್ ಇನ್ಸ್ಟಾಲರ್ ಅಂತ ಹೇಳಿ ಒಂದು ಐತೆ ನೋಡಿರಲಿ. ಸೊ ಇದು ಸೆಟಪ್ಪನ್ನು ಓಪನ್ ಮಾಡಿರಿ, ಡಬಲ್ ಕ್ಲಿಕ್ ಮಾಡಿ, ಸರಿನಾ. ಸೊ ಇದು ಅನ್ಲಾಕ್ ಟೂಲಿಗೆ ಸಂಬಂಧಪಟ್ಟಂಥ ಒಂದು ಡ್ರೈವರ್ ಇನ್ಸ್ಟಾಲೇಷನ್ ಟೂಲ್ ಐತಿ. ಸೊ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಎಕ್ಸ್ಟ್ರಾಕ್ಟ್ ಮಾಡಿ ಆ ಟೂಲನ್ನು ರನ್ ಮಾಡಿರಿ, ಸರಿನಾ. ಸೊ ಇವಾಗ ವೇಟ್ ಮಾಡಿರಿ, ಸ್ವಲ್ಪ ಹೊತ್ತು ರನ್ ಆಗುತ್ತಾ. ಸೊ ನೋಡ್ಬೋದು ಸ್ನೇಹಿತರೆ, ಅನ್ಲಾಕ್ ಟೂಲ್ ಡ್ರೈವರ್ ಇನ್ಸ್ಟಾಲರ್ ಟೂಲ್ ಓಪನ್ ಆಯಿತು. ಇಲ್ಲಿ ಕೆಳಗಡೆ ಇನ್ಸ್ಟಾಲ್ ಡ್ರೈವರ್ ಅಂತ ಐತೆ ನೋಡಿರಿ, ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಕೂಡಲೇ ಇವೆಲ್ಲವೂ ಕೂಡ ಒಂದೊಂದಾಗಿ ಇನ್ಸ್ಟಾಲ್ ಆಗುತ್ತೆ. ಸೊ ಮೊದಲನೇದು ಇನ್ಸ್ಟಾಲ್ ಕಾಲ್ಕಾಮ್ MTK ಡ್ರೈವರ್ ಅಂತ ಐತೆ ನೋಡಿರಿ. ಸೊ ಕಾಲ್ಕಾಮ್ ಮತ್ತು MTK ಡ್ರೈವರ್ನ ಎರಡೂ ಕೂಡ ಒಂದೇ ಸೆಟಪ್ ಇರುವಂಥದ್ದು. ಸೊ ಅದನ್ನು ನೀವು ಬೇರೆ ಕಡೆಯಿಂದ ಡ್ರೈವರ್ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಿದ್ರೂ ಕೂಡ ಈ ಅನ್ಲಾಕ್ ಟೂಲ್ ಡ್ರೈವರ್ ಇನ್ಸ್ಟಾಲರ್ ಏನೈತಲ್ಲ, ಇದರಲ್ಲೂ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಇದು ಒಂದೇ ಮಾಡಿದರೆ ನಡೀತೈತೇನ್ರಿ ಅಂತ ಕೇಳಿದ್ರೆ, ಸೊ ಇದನ್ನು ಕೂಡ ಮಾಡಬೇಕು, ಅದನ್ನು ಕೂಡ ಮಾಡಬೇಕು. ಸೊ ನೀವು ಮ್ಯಾನ್ಯುವಲಿ ಏನು ಗೂಗಲ್ ಒಳಗೆ ಹೋಗಿ ಡೌನ್ಲೋಡ್ ಮಾಡ್ಕೋತಿರಲ್ಲ ಕಾಲ್ಕಾಮ್ ಮತ್ತು MTK ಡ್ರೈವರ್, ಲಿಬ್ USB ಡ್ರೈವರ್ ಆಗಿರ್ಬೋದು, ಅವುಗಳನ್ನು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಿರ್ತೀರಿ ಡ್ರೈವರ್ಗಳನ್ನು. ಅದಾದಮೇಲೂ ಕೂಡ ಅನ್ಲಾಕ್ ಟೂಲ್ ಡ್ರೈವರ್ ಇನ್ಸ್ಟಾಲರ್ ಟೂಲನ್ನು ಡೌನ್ಲೋಡ್ ಮಾಡಿಕೊಂಡು ಇಲ್ಲೂ ಕೂಡ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ, ಸರಿನಾ. ಸೊ ಇವಾಗ ನೋಡ್ಬೋದು, ಇನ್ಸ್ಟಾಲಿಂಗ್ ಕಾಲ್ಕಾಮ್ ಡ್ರೈವರ್ ಕೂಡ ಮೊದಲನೇದು ಇನ್ಸ್ಟಾಲಿಂಗ್ ಆಗುತ್ತೆ. ಅದೇ ರೀತಿ ಒಂದೊಂದಾಗಿ ಇಷ್ಟು ಕೂಡ ಇನ್ಸ್ಟಾಲ್ ಆಗ್ತವೆ. ಇನ್ಸ್ಟಾಲ್ ಆಗಿಂದ ಎಲ್ಲವೂ ಕೂಡ ಸಕ್ಸಸ್ ಅಂತ ತೋರಿಸ್ತಾವೆ. ಸ್ವಲ್ಪ ಟೈಮ್ ತೊಗೊಳ್ತಾ, ಅಲ್ಲಿ ತನಕ ವೇಟ್ ಮಾಡಿರಿ. ಸೊ ನೋಡ್ಬೋದು, ಈ ರೀತಿ ಎರರ್ ಬಂದರೆ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿರಿ. ಸೊ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಲಿಬ್ USB ಡ್ರೈವರ್ ಇನ್ಸ್ಟಾಲ್ ಆಗುವಂಥದ್ದು ಒಂದು ಸೆಟಪ್ ಬರ್ತೈತೆ ಇವಾಗ. ಸೊ ಮೊದಲೇದು ಇನ್ಸ್ಟಾಲಿಂಗ್ ಕಾಲ್ಕಾಮ್ ಡ್ರೈವರ್ ಅಂತ ಬಂತು, ಇನ್ಸ್ಟಾಲ್ ಕೊಟ್ಟರೆ ಇನ್ಸ್ಟಾಲ್ ಆಯ್ತು. ಇವಾಗ ಲಿಬ್ USB ಡ್ರೈವರ್. ಸೊ ಇನ್ಸ್ಟಾಲ್ ಡ್ರೈವರ್ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ರಿ. ಸೊ ಅದಾದಮೇಲೆ ಮೊದಲನೇದನ್ನು ಸೆಲೆಕ್ಟ್ ಮಾಡ್ಕೊಂಡು ಇನ್ಸ್ಟಾಲ್ ಅಂತ ಕೊಡ್ರಿ. ಸೊ ಮೊದಲನೇದು ಕಂಪ್ಲೀಟ್ ಆದ ಕೂಡಲೇ ಸೊ ಎರಡನೇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿರಿ, ಮೊದಲನೇದು ಕಂಪ್ಲೀಟ್ ಆಯಿತು. ಸೊ ಅದಾದಮೇಲೆ ಓಕೆ ಅಂತ ಕೊಡ್ರಿ. ಆಮೇಲೆ ಎರಡನೇದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ, ಮತ್ತೆ ಇನ್ಸ್ಟಾಲ್ ಅಂತ ಕೊಡ್ರಿ. ಸೊ ಎರಡನೇದು ಕೂಡ ಇನ್ಸ್ಟಾಲಿಂಗ್ ಸಕ್ಸಸ್ಫುಲ್ ಆದಮೇಲೆ ಕೆಳಗಡೆ ಮೂರನೇದೊಂದು ಇನ್ಸ್ಟಾಲ್ ಮಾಡಬೇಕಾಗುತ್ತೆ, ಸರಿನಾ. ಸೊ ಅದು ಟೈಮ್ ತೊಗೊಳುತ್ತೆ ಎರಡನೇ ಸೆಟಪ್ ಇನ್ಸ್ಟಾಲ್ ಮಾಡಬೇಕು. ಸೊ ಒಂದು 10-15 ಸೆಕೆಂಡ್ ಒಳಗೆ ಇನ್ಸ್ಟಾಲ್ ಆಗುತ್ತೆ. ಸೊ ಅದೇ ರೀತಿ ಇನ್ಸ್ಟಾಲ್ ಆಗಲಿ ಕ್ಯಾನ್ಸಲ್ ಆಗಲಿ 2 ಸಲ ಬಟನ್ನ ಪ್ರೆಸ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂದ್ರೆ ನಿಮ್ದು ಇನ್ಸ್ಟಾಲ್ ಮಾಡೋಂಥ ಡ್ರೈವರ್ ಕರೆಕ್ಟ್ ಆಗಿಬಿಡ್ತೈತಿ. ಸೊ ಒಂದು ಸಲ ಇನ್ಸ್ಟಾಲೇಷನ್ ಕ್ಲಿಕ್ ಮಾಡಿದ್ಮೇಲೆ ಇನ್ಸ್ಟಾಲ್ ಆಗೋ ತನಕ ವೇಟ್ ಮಾಡಿರಿ, 1 ನಿಮಿಷನೂ ಆಗ್ಬೋದು. ಸೊ ನೋಡಿರಿ, ಎರಡನೇದು ಕಂಪ್ಲೀಟ್ ಆಯಿತು, ಓಕೆ ಅಂತ ಕೊಡ್ರಿ. ಅದಾದಮೇಲೆ ಮೂರನೇದನ್ನು ಸೆಲೆಕ್ಟ್ ಮಾಡ್ಕೊರಿ. ಮೂರನೇದು ಸೆಲೆಕ್ಟ್ ಮಾಡಿ ಇನ್ಸ್ಟಾಲ್ ಅಂತ ಕೊಡ್ರಿ. ಇನ್ಸ್ಟಾಲ್ ಅಂತ ಕೊಟ್ರೆ ಲಿಬ್ USB ಡ್ರೈವರ್ ಏನೈತಿಲ್ಲ ಕಂಪ್ಲೀಟಾಗಿ ಇನ್ಸ್ಟಾಲ್ ಆಗುತ್ತೆ. ಅಂದರೆ ನೀವು ಗೂಗಲ್ ಒಳಗೆ ಹೋಗಿ ಲಿಬ್ USB ಡ್ರೈವರನ್ನು ಹೊಡೆದ್ರೆ ಒಂದು ಡ್ರೈವರ್ ಡೌನ್ಲೋಡ್ ಆಗುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ತೀರಿ. ಅದರೊಳಗಡೆ ಫಿಲ್ಟರ್ ಇರೋದಿಲ್ಲ, ಜಸ್ಟ್ ಡ್ರೈವರ್ ಇರ್ತೈತಿ. ಬಟ್ ಇದು ಅನ್ಲಾಕ್ ಟೂಲ್ ಒಳಗೆ ಡ್ರೈವರ್ ಇನ್ಸ್ಟಾಲ್ ಆಗುತ್ತೆ, ಸರಿನಾ. ಇಲ್ಲಿ ನೋಡ್ಬೋದು, ಇನ್ಸ್ಟಾಲಿಂಗ್ ವಿಜುವಲ್ C++, ಸರಿನಾ. ಇದು ಕೂಡ ನೀವು ಇನ್ಸ್ಟಾಲಿಂಗ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಐತಿ. ಅನ್ಲಾಕ್ ಟೂಲ್ ಆಗಲಿ ಯಾವುದೇ ಒಂದು ಸಾಫ್ಟ್ವೇರನ್ನು ನೀವು ಅನ್ಲಾಕಿಗೋಸ್ಕರ ಯೂಸ್ ಮಾಡ್ತಿರತ್ತಂದ್ರೆ ಮೈಕ್ರೋಸಾಫ್ಟ್ ವಿಜುವಲ್ C++ 2008 2019 2020 ಸೊ ಈ ರೀತಿ ಸೆಟಪ್ಗಳಿರ್ತಾವೆ, ಅವ್ರನ್ನೂ ಕೂಡ ಇನ್ಸ್ಟಾಲಿಂಗ್ ಮಾಡಬೇಕಾಗುತ್ತೆ. ಸೊ ಇವಾಗ ನೋಡಿರಿ, ಇನ್ಸ್ಟಾಲಿಂಗ್ ಆಗುತ್ತೆ. ಮೈಕ್ರೋಸಾಫ್ಟ್ ವಿಜುವಲ್ ಸಕ್ಸಸ್ಫುಲ್ ಆಯಿತು. ನಾಲ್ಕನೇದು ಇನ್ಸ್ಟಾಲಿಂಗ್ C++ 2010 ಅದು ಕೂಡ ಸಕ್ಸಸ್ ಆಯಿತು. ಅದಾದಮೇಲೆ 5ನೇದು ಕೆಳಗಡೆ ನೋಡ್ಬೋದು 2015 ಅದು ಕೂಡ ಇನ್ಸ್ಟಾಲಿಂಗ್ ಆಗತ್ತೈತಿ. ಸೊ ಸಕ್ಸಸ್ಫುಲ್ ಅಂತ ಹೇಳಿ ಎಲ್ಲವೂ ಕೂಡ ತೋರಿಸಿದ ಮೇಲೆ ಇವೆಲ್ಲ ಹೈಲೈಟ್ ಆಗ್ತಾವೆ, ಎಲ್ಲ ಡ್ರೈವರ್ಸ್ಗಳೇನಿದಾವೆ ಹೈಲೈಟ್ ಆಗ್ತಾವೆ, ಸರಿನಾ. ಸೊ ಇವಾಗೆಲ್ಲ ಡಾರ್ಕ್ ಒಳಗಿಲ್ಲ, ಲೈಟ್ ಕಲರ್ ಒಳಗೆ ನಿಮ್ಮ ಫಾಂಟ್ಸ್ಗಳೆಲ್ಲ ಕಾಣಾಗ್ತಾವೆ. ಕಂಪ್ಲೀಟ್ ಆದಮೇಲೆ ಎಲ್ಲ ಡ್ರೈವರ್ಸ್ಗಳು ಹೈಲೈಟಾಗಿ ಕಾಣಿಸ್ತಾವೆ ಇನ್ಸ್ಟಾಲ್ ಆದಮೇಲೆ, ಸರಿನಾ.
ಸೊ ನೋಡ್ಬೋದು ಎಲ್ಲವೂ ಕೂಡ ಸಕ್ಸಸ್ಡ್ ಅಂತ ಹೈಲೈಟ್ ಆಗಿ ಕಾಣಿಸ್ತಾವೆ ಸರಿನಾ. ಇವಾಗ ಕ್ಲೋಸ್ ಮಾಡಿ ಟೂಲನ್ನು, ಕ್ಲೋಸ್ ಮಾಡಿ ಅನ್ಲಾಕ್ ಟೂಲನ್ನು ಓಪನ್ ಮಾಡಿ ನಾನು ನಿಮ್ಗೆ ಅನ್ಲಾಕ್ ಮಾಡಿ ಕೂಡ ಫ್ಲ್ಯಾಶ್ ಮಾಡಿ ಕೂಡ ತೋರಿಸ್ತೀನಿ ಸರಿನಾ. ಸೊ ಅನ್ಲಾಕ್ ಮಾಡಿ ಕೂಡ ತೋರಿಸ್ತೀನಿ, ಯಾಕಂದ್ರೆ ಫ್ಲ್ಯಾಶ್ ಮಾಡೋದಕ್ಕೆ ಸಟ್ ಒಳಗಿರುವಂಥದ್ದು ಪ್ಯಾಟರ್ನ್ ಲಾಕ್ ಐತಿ. ಸೊ ನೋಡಿರಿ ಅನ್ಲಾಕ್ ಟೂಲನ್ನು ಓಪನ್ ಮಾಡಿದ್ದೀನಿ. ಸೊ ಹಾಗೆ ನಿಮಗೆ ಡಿವೈಸ್ ಮ್ಯಾನೇಜರನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ. ಡಿವೈಸ್ ಮ್ಯಾನೇಜರಲ್ಲಿ ಮೊದಲೆಲ್ಲ MTK ಡ್ರೈವರ್ಗಳು ಎಲ್ಲೋ ಸಿಂಬಲ್ ಆಗಿ ತೋರಿಸ್ತಾ ಇದ್ದು ಸರಿನಾ. ಸೊ ಆಗ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ತೋರ್ಸಾಕತ್ತಾವ ಅಂತ ಹೇಳಿಕಿಸಿಂದ. ಸೊ ನಿಮ್ಮ ಕಂಪ್ಯೂಟ್ರಲ್ಲಿ ಎಲ್ಲೋ ಸಿಂಬಲ್ ಏನಾದ್ರು ತೋರಿಸ್ಲಿಲ್ಲಪ್ಪ ಅಂತಂದ್ರೆ ತೋರ್ಸಾಕತ್ತಿತ್ತಂದ್ರೆ ಈ ಡ್ರೈವರನ್ನು ಇನ್ಸ್ಟಾಲ್ ಮಾಡಿದಲು ಕೂಡ ಸೊ ನಿಮ್ಮ ಡ್ರೈವರು ಸರಿಯಾಗಿ ಇನ್ಸ್ಟಾಲ್ ಆಗಿಲ್ಲ ಅಂತ ಅರ್ಥ ಸರಿನಾ. ಸೊ ನೋಡಿರಿ ಡಿವೈಸ್ ಮ್ಯಾನೇಜರ್ ಕೂಡ ಓಪನ್ ಮಾಡ್ತೀನಿ ಇವಾಗ ನಾನು. ಸೊ ಡಿವೈಸ್ ಮ್ಯಾನೇಜ್ಮೆಂಟ್ಗಳು ನೋಡಿ ಮೊದಲು ಎಲ್ಲ ಎಲ್ಲೋ ಮಾರ್ಕ್ ಕಾಣಿಸ್ತಿದ್ದು, ಇವಾಗ ಕ್ವಶನ್ ಮಾರ್ಕ್ ಕಾಣಿಸ್ತಾ ಇದೆ. ಯಾವುದು ವೈಟ್ ಕಲರಲ್ಲಿ, ಮೊದಲು ಯೆಲ್ಲೋ ಕಲರಲ್ಲಿ ಕ್ವಶನ್ ಮಾರ್ಕ್ ಇತ್ತು, ಇವಾಗ ವೈಟ್ ಕಲರಲ್ಲಿ ಕ್ವಶನ್ ಮಾರ್ಕ್ ಇದೆ ಸರಿನಾ, ನೋಡ್ಬೋದು. ಸೊ ಇವಾಗ ನಾನು ಫ್ಯಾಕ್ಟ್ರಿ ರಿಸೆಟ್ ಅಂತ ಕ್ಲಿಕ್ ಮಾಡಿ ಫೋನನ್ನು ಕನೆಕ್ಟ್ ಮಾಡ್ತೀನಿ. ನನ್ನ ಹತ್ರ ಬಂದಿರುವಂಥದ್ದು ವಿವೋ V5 PD ನಂಬರ್ 1612F ಸರಿನಾ, ನೋಡ್ಬೋದು. ಫ್ಯಾಕ್ಟ್ರಿ ರಿಸೆಟ್ ಪ್ಲಸ್ FRP ಅಂತ ಕ್ಲಿಕ್ ಮಾಡಿದ್ದೀನಿ. ವೇಟಿಂಗ್ ಫಾರ್ ಡಿವೈಸ್ ಅಂತ ಬಂದ ಕೂಡಲೇ ನೀವು ಫೋನನ್ನು ಕನೆಕ್ಟ್ ಮಾಡಿರಿ. ಇಲ್ಲಿ ತನಕ ಫೋನನ್ನು ಕನೆಕ್ಟ್ ಮಾಡೋದಕ್ಕೆ ಹೋಗ್ಬೇಡ್ರಿ. ಸೊ ಇವಾಗ ನೋಡಿರಿ ನಾನು ಇಮಿಡಿಯೇಟ್ ಫೋನನ್ನು ಕನೆಕ್ಟ್ ಮಾಡ್ತೀನಿ. ವೇಟಿಂಗ್ ಫಾರ್ ಡಿವೈಸ್ ಅಂತ ಬಂದ ಕೂಡಲೇ ಇಮಿಡಿಯೇಟಾಗಿ ಫೋನ್ ಕನೆಕ್ಟ್ ಮಾಡಿರಿ. ಯಾಕಪ್ಪ ಅಂತಂದ್ರೆ MTK ಫೋನ್ಗಳು ಕನೆಕ್ಟಿಂಗ್ ಸಮಸ್ಯೆ ಐತಿ, ಸೆಕ್ಯೂರಿಟಿ ಅಪ್ಡೇಟ್ ಇರೋದ್ರಿಂದ. ನೋಡ್ಬೋದು ಬೂಟ್ ಡಿವೈಸ್ ಕೂಡ ಓಕೆ ಬಂದಿತ್ತು, ರೀಡಿಂಗ್ ಪಾರ್ಟಿಷನ್ ಇನ್ಫಾರ್ಮ್ ಮಾತ್ರ ಫೇಲ್ ಬಂದಿತ್ತು ಸರಿನಾ. ಸೊ ನೋಡಿರಿ ಬೂಟ್ ಡಿವೈಸ್ ಓಕೆ ಬಂತು. ಸೊ ರೀಡಿಂಗ್ ಪಾರ್ಟಿಷನ್ ಇನ್ಫಾರ್ಮ್ ಏನು ಬರ್ತೈತೆ ಅಂತ ಹೇಳಿಕೊಂಡು ಅದನ್ನು ಕೂಡ ನಾನು ತೋರಿಸ್ತೀನಿ. ಸಕ್ಸಸ್ ಆಗಿದ್ದು ಕೂಡ ತೋರಿಸ್ತೀನಿ, ನೋಡ್ಬೋದು ಲೈವ್ ನಿಮ್ಮ ಮುಂದೆನೇ ಇದೆ. ಸಾಕಷ್ಟು ಮಂದಿ ನಮ್ಮದು ಎರರ್ ಬರ್ತಾಯಿದೆ ಅಂತ ಹೇಳಿ ಕಾಲ್ ಮಾಡ್ತೀರಿ, ವಾಟ್ಸಪ್ ಮಾಡ್ತೀರಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿರಿ 100% ನಿಮ್ಮ ಹತ್ರ ಬಂದಿರೋಂಥ ಪ್ರಾಬ್ಲಮ್ ಏನೈತಲ್ಲ ಅದು ಸಾಲ್ವ್ ಆಗುತ್ತೆ ಸರಿನಾ. ಸೊ ವಿಡಿಯೋ ನೋಡೋದು ಅರ್ಧ ನಿಮ್ಮ ಕಂಪ್ಯೂಟರ್ ಟ್ರೈ ಮಾಡೋದು ಮಾಡೋಕ್ಕೆ ಹೋಗ್ಬೇಡ್ರಿ. ಮೊದಲು ಒಂದು ಸಲ ವಿಡಿಯೋ ಕಂಪ್ಲೀಟಾಗಿ ನೋಡಿರಿ, ಅಂದರೆ ನಿಮ್ಗೆ ಹೆಲ್ಪ್ಫುಲ್ ಆಗಿರುವಂಥದ್ದು ಮಾಹಿತಿ ಸಿಗ್ತೈತೆ. ಸೊ ನೋಡ್ಬೋದು ರೀಡಿಂಗ್ ಪಾರ್ಟಿಷನ್ ಕೂಡ ಸಕ್ಸಸ್ ಆಯಿತು. ಅರ್ಸಿಂಗ್ FRP ಓಕೆ, ಅರ್ಸಿಂಗ್ ಯೂಸರ್ ಡೇಟಾ ಓಕೆ ಸರಿನಾ. ಸೊ ಯೂಸರ್ ಡೇಟಾ ಇನ್ನೂ ಓಕೆ ಅಂತ ಬಂದಿಲ್ಲ. ಸೊ ನೋಡ್ಬೋದು ಪ್ರೊಸೆಸಿಂಗ್ ನಡೆಯಾಗ್ತದೆ. ಸೊ ಅರ್ಸಿಂಗ್ ಯೂಸರ್ ಡೇಟಾ ನೋಡಿರಿ. ಡಿವೈಸ್ ಮ್ಯಾನೇಜರ್ ಕೂಡ ಪೋರ್ಟ್ ಕನೆಕ್ಟ್ ಆಗುವಂಥದ್ದು ಡಿಸ್ಕನೆಕ್ಟ್ ಆಗುವಂಥದ್ದು ನೀವು ನೋಡ್ಬೋದು. ಸೊ ಸಕ್ಸಸ್ ಆದಮೇಲೆ ಕೂಡ ನನಗೆ ನೋಡ್ಬರಿ ಇನ್ನೂ ಓಕೆ ಅಂತ ತೋರಿಸಾಗ್ತದೆ. ಪೋರ್ಟ್ ಕನೆಕ್ಟ್ ಆಗೋದು ಡಿಸ್ಕನೆಕ್ಟ್ ಆಗೋದು ಪ್ರಾಬ್ಲಮ್ ಐತಿ. ಸೊ ನೋಡ್ಬೋದು ಯೂಸರ್ ಡೇಟಾ ಕೂಡ ಓಕೆ ಆಯಿತು ಸರಿನಾ. ಸೊ ಈ ರೀತಿ ನಿಮ್ಮ ಹತ್ರ ಏನಾರ ಬೈಪಾಸ್ ಅಥೆಂಟಿಕೇಷನ್ ಫೇಲ್ಡ್ ಅಥವಾ ರೀಡಿಂಗ್ ಪಾರ್ಟಿಷನ್ ಇನ್ಫಾರ್ಮ್ ಫೇಲ್ಡ್ ಅಂತ ಬಂದರೆ ಅದನ್ನು ಈ ರೀತಿ ಸಾಲ್ವ್ ಮಾಡ್ಬೋದು ಸರಿನಾ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಅಂದ್ಕೊಂಡಿನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಾಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.